ನನಗೆ ಡಯಾಬಿಟೀಸಿಂದ ಡಾಕ್ಟ್ರೆ ಎಕ್ಸಾಕ್ಟ್ಲಿ ಏನು ತೊಂದರೆ ಬರುತ್ತೆ ಅಂತ ಕೇಳೋದು ತುಂಬ ಕಮ್ಮಿ. ಈಗ ನಾವು ರೈಸ್ ತಿಂತೀವಿ, ಯಾರು ರೈಸ್ ತಿಂದೆ ಯಾರು ಬೆಳೆದೇ ಇಲ್ಲ. ಎಷ್ಟು ಜಾಸ್ತಿ ಜನಕ್ಕೆ ಹಂಚಿ ಕಮ್ಮಿ ತಿನ್ನಿಸ್ತೀರೋ ಅಷ್ಟು ನೀವು ಆರೋಗ್ಯವಾಗಿರ್ತೀರ, ಅವರು ಕೂಡ ಆರೋಗ್ಯವಾಗಿರ್ತಾರೆ. ಮನುಷ್ಯನಿಗೆ ಹುಮ್ಮಸ್ಸು ಕೂಡ ಇರಬೇಕು. ಆಲ್ ಪ್ರೊಸೆಸ್ ಫುಡ್ ಆರ್ ಡೇಂಜರಸ್. ಈಗ ಜೋಳ ನಾರ್ತ್ ಕರ್ನಾಟಕದಲ್ಲಿ ತುಂಬ ಜಾಸ್ತಿ. ಹಾಗಾದ್ರೆ ಜೋಳ ತಿನ್ನೋರು ಡಯಾಬಿಟೀಸ್ ಬರಲೇ ಕೊಡಲಿ. 5 ಜನ ಇದ್ದರೆ ದಯವಿಟ್ಟು ಒಂದೇ ಒಂದು ಪ್ಯಾಕೆಟ್ ಶೇರ್ ಆ್ಯಂಡ್ ಕೇರ್. ಡಾಕ್ಟ್ರೇ ನನ್ನ ಶುಗರ್ ಜಾಸ್ತಿ ಇದೆ, ನನಗೆ ದಯವಿಟ್ಟು ಮಾತ್ರೆ ಕೊಡ್ಬೇಡಿ, ಹಂಗೆ ಕಮ್ಮಿ ಮಾಡಿಸ್ಬಿಡಿ ಶುಗರ್ನ. ರೈಸ್ ಮೇಜರ್ ಡಿಫ್ರೆನ್ಸ್ ಹೇಳ್ತೀನಿ, ಹುಳ ಬರೋದಿಲ್ಲ ಇವತ್ತಿನ ರೈಸ್. ಯಾಕೆಂದರೆ ಅದು ಹುಳಕ್ಕೆ ಅದರಲ್ಲಿ ಅಂಶನೇ ಇಲ್ಲ, ಅದು ಗೊತ್ತು, ಹುಳಕ್ಕೂ ಗೊತ್ತು ಅದರಲ್ಲಿ ಏನು ಇಲ್ಲ. ಅದೇ ರೀತಿ ಬರೀ ಚಪಾತಿ 3 ತಿಂದರೂ ಒಳ್ಳೆಯದಲ್ಲ. ನಾವು ಕೆಲಸ ಮಾಡ್ತಾ ಇರೋದನ್ನು ಕಂಪೇರ್ ಮಾಡಿದ್ರೆ ಅದು ತುಂಬ ಹೆಚ್ಚಿಗೆ ಆಯಿತು. ನಾವು ನೋಡಿರೋದು ಎಲ್ಲರೂ ಎಷ್ಟೊಂದು ಜನ ರಿಸರ್ಚ್ ಮಾಡಿದರೆ ಸುಮಾರು ಒಂದು ಊಟದಿಂದ ಇನ್ನೊಂದು ಊಟ ಚೇಂಜ್ ಆಗೋದಕ್ಕೆ 22 ದಿನ ಬೇಕಾಗ್ಬೋದು. 80% ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸು ಪೇಷಂಟ್ಸಲ್ಲಿ ಒಬೆಸಿಟಿ ಇರುತ್ತೆ. ಇಷ್ಟೊಂದು ಜನಕ್ಕೆ ನಾವು BP ಮೆಡಿಸಿನ್ಸು ಕಮ್ಮಿ ಮಾಡಿದ್ದೀವಿ ಅಥವಾ ಸ್ಟಾಪು ಮಾಡಿದ್ದೀವಿ. ಈ GLP-1 ಅನ್ನೋದು ಎಲ್ಲೋ ಆಚೆಯಿಂದ ಬಂದಿರೋ ಅಂಥ ಕೆಮಿಕಲ್ ಅಲ್ಲ, ನಮ್ಮ ಶರೀರದಲ್ಲೇ GLP-1. ವೆಯ್ಟ್ ಜಾಸ್ತಿ ಇದೆ, ನಾನು ಏನು ಮಾಡಿದ್ರು ಏನೂ ಆಗ್ತಾಯಿಲ್ಲ ಅಂತ ಬಿಟ್ಟೇ ಬಿಡ್ತಾರೆ. ಬಿಡೋದ್ರಿಂದ ಇರೋದನ್ನು ಪಾಪ ಕಳ್ಕೊಂಡಂಗೆ ಆಗುತ್ತೆ. ಅಂಥವರಲ್ಲಿ ಈ ಮೆಡಿಸಿನ್ಸ್ ತುಂಬ ಹೆಲ್ಪ್ ಆಗ್ತಾ ಇದೆ. ಎಲ್ಲರಿಗೂ ಅನಿಸುತ್ತೆ ನಾನು ಕೆಲಸ ಜಾಸ್ತಿ ಮಾಡಿದ್ರೆ ಇಲ್ಲ, ಕೆಲಸ ಎಷ್ಟಾದರೂ ಮಾಡಿ, ಕೆಲಸ ಮಾಡೋದ್ರಿಂದ ನಮ್ಮ ಶರೀರ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಹೊರತು ವೀಕ್ ಆಗುತ್ತೆ. ಬ್ರಿಟಿಷರು ರೂಲ್ ಹೇಳಿದರು, ಡಿವೈಡ್ ಆ್ಯಂಡ್ ರೂಲ್ ಅಂತ. ನಾವು ಡಿವೈಡ್ ಆ್ಯಂಡ್ ಬಿ ಹೆಲ್ದಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಡಯಾಬಿಟೀಸ್ ಅಥವಾ ನಾವು ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ ತುಂಬಾನೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಭಾರತ ದೇಶವನ್ನು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕೂಡ ಕರಿತಾ ಇದ್ದಾರೆ. ಹಾಗಿದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಬರ್ತಾ ಇರುವಂತಹ ಈ ಒಂದು ಡಯಾಬಿಟೀಸ್, ಅದರಲ್ಲೂ ಕೂಡ ಟೈಪ್ 2 ಡಯಾಬಿಟೀಸ್ ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೆ, ಇದರ ಹಿಂದೆ ಇರುವಂತಹ ಕಾರಣ ಏನು, ಹಾಗೇನೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ತುಂಬಾ ಜನ ಡಯಾಬಿಟಿಕ್ ರಿವರ್ಸಲ್ ಅಂತ ಕೇಳಿರ್ತೀರಾ, ಇದು ನಿಜವಾಗಿಯೂ ಹೌದಾ ಅಥವಾ ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳ್ತಾರಾ? ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹೇಶ್ DM, ಸೀನಿಯರ್ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿ, ಡಯಾಬಿಟಲಾಜಿಸ್ಟ್ ಅಂಡ್ ಥೈರಾಯ್ಡ್ ಡಿಸಾರ್ಡರ್ಸ್, ಆಸ್ಟರ್ಸ್ EMI ಹಾಸ್ಪಿಟಲ್, ಹೆಬ್ಬಾಳ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಡಯಾಬಿಟಿಸ್ ತುಂಬ ಕಾಮನ್ ಆಗಿರುವಂಥ ಕಂಡೀಷನ್. ಸೊ ಮುಂಚೆ ಎಲ್ಲ ಹೇಳ್ತಾ ಇದ್ರು ಡಯಾಬಿಟಿಸ್ ಅಂತ ಹೇಳಿದ್ರೆ ಒಂದು ಶ್ರೀಮಂತರ ಕಾಯಿಲೆ ಅಂತ ಹೆಸರು ಮುಂಚೆ ಇತ್ತು. ಆದರೆ ಈಗ ಶ್ರೀಮಂತರ ಕಾಯಿಲೆಯಿಂದ ಜನಸಾಮಾನ್ಯರ ಕಾಯಿಲೆಯಾಗಿ ಈ ಒಂದು ಡಯಾಬಿಟಿಸ್ ಬಂದು ನಿಂತಿದೆ. ರಿಪೋರ್ಟ್ ನಾರ್ಮಲ್ ಇದೆ ಅಥವಾ ಆ ಪರ್ಸನ್ ಟೆಸ್ಟ್ ಮಾಡಿಸಿದ್ದಾರೆ, ಆನ್ ಎನ್ ಆವ್ರೇಜ್ 3 ತಿಂಗಳು ಹೇಗಿದೆ ಅನ್ನೋಂಥ ರಿಸಲ್ಟನ್ನು ಕೊಡುತ್ತೆ ಅಂತ. ಸೊ ಎಷ್ಟಿರಬೇಕಾಗುತ್ತೆ, ನಾರ್ಮಲ್ ರೇಂಜ್ ಎಷ್ಟಿರಬೇಕು, ಯಾವಾಗ ಭಯ ಪಡಬೇಕಾಗತ್ತೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಷನ್ಸನ್ನು ಯಾವಾಗ ತಗೋಬೇಕಾಗುತ್ತೆ ಅಂತ? ಸೊ ಮುಂಚೆ ಆದರೆ ನಾವು 7% ಮೇಲಿದ್ದರೆ ಅವಾಗ ಅವ್ರಿಗೆ ಹೇಳ್ತಾಯಿದ್ವಿ ನಿಮ್ಮ ಡಯಾಬಿಟೀಸ್ ಬಂದಿದೆ, ಇದು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ. ಈಗ ನೀವು ಹೇಳ್ದಂಗೆ ಪ್ರೀ ಡಯಾಬಿಟೀಸ್ನೂ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಡಯಾಬಿಟೀಸ್ನ ತಡೆಗಟ್ಟಿದ್ರೆ ಡಯಾಬಿಟೀಸಿಂದ ಬರೋ ಪ್ರಾಬ್ಲಮ್ನೂ ತಡೆಗಟ್ಬೋದು. ಸೊ HbA1c 3 ಭಾಗದಲ್ಲಿ ಡಿವೈಡ್ ಮಾಡ್ಬೋದು. ಒಂದು << 5.6 ಇದ್ದರೆ ಅದು ನಾರ್ಮಲ್ ಅಂತ, 5.7 to 6.4 ಇದ್ದರೆ ಪ್ರೀ ಡಯಾಬಿಟೀಸ್ ಅಂತ, 6.5 ಆ್ಯಂಡ್ ಅಬೋವ್ ಇದ್ದರೆ ಡಯಾಬಿಟೀಸ್ ಅಂತ. ಬಟ್ 6.5 ಡಯಾಬಿಟೀಸ್ ಒಂದ್ಸರಿ ಬಂದುಬಿಟ್ರೆ ಅದನ್ನು 5.7 ಒಳಗಡೆ ತರಲೇಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ನಾವು ನೋಡಿರೋದೇನು 6.5, 7 ಒಳಗಡೆ ಮೇಂಟೈನ್ ಮಾಡಿದ್ರು ಈ ಬರೋವಂಥ ಕಾಂಪ್ಲಿಕೇಶನ್ಸ್ನ ತಡೆಗಟ್ಬೋದು. ಅಥವಾ ಬಂದ್ರೂ ಕೂಡ ಅದು ಸಾಮಾನ್ಯವಾಗಿ ಮೆಡಿಸಿನ್ ಮತ್ತು ಟ್ರೀಟ್ಮೆಂಟಿಂದ ಸರಿ ಗುಣಪಡಿಸ್ಬೋದು. ಅಥವಾ ಗುಣಪಡಿಸೋಕೆ ಕಂಪ್ಲೀಟ್ಲಿ ಆಗದೇ ಇದ್ರು ಅದನ್ನು ಅವ್ರ ಜೀವನಕ್ಕೆ ಏನೂ ಆಪತ್ತಿ ಬರೋದಿಲ್ಲ, ಜೀವನ ಶೈಲಿಗೆ ಏನೂ ತಡೆಗಟ್ಟೋದಿಲ್ಲ. ಸೊ ಅಟ್ಲೀಸ್ಟ್ ಶುಗರ್ ಲೆವೆಲ್ಸು 7%, HbA1c 7% ಒಳಗಡೆ ಇದ್ದರೆ ಕಂಟ್ರೋಲ್ ಡಯಾಬಿಟೀಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಡಾಕ್ಟರ್, ಈಗ OPDಯಲ್ಲಿ ಕಾಮನ್ ಆಗಿ ಡಯಾಬಿಟೀಸ್ ಅಂತ ಬರುವಂಥ ಪೇಷಂಟ್ಗಳು ನಿಮ್ಮ ಹತ್ರ ಯಾವೆಲ್ಲ ಕ್ವೆಶನ್ಸನ್ನು ಕೇಳ್ತಾರೆ, ಏನೆಲ್ಲ ಡೌಟ್ಸ್ ಅವರಲ್ಲಿ ಇರುತ್ತೆ ಅಂತ? ಸೊ ಫಸ್ಟು ಅವರು ಕೇಳೋದೇನು ಅಂದರೆ, ಡಾಕ್ಟ್ರೇ ನನ್ನ ಶುಗರ್ ಜಾಸ್ತಿ ಇದೆ, ನನಗೆ ದಯವಿಟ್ಟು ಮಾತ್ರೆ ಕೊಡ್ಬೇಡಿ, ಹಂಗೆ ಕಮ್ಮಿ ಮಾಡಿಸ್ಬಿಡಿ ಶುಗರ್ನ. ಅಂದರೆ ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಕಡಿಮೆ ಆಗಬೇಕು ಅನ್ನೋ ಥರ ಒಂದು ಸೊಲ್ಯೂಷನ್? ಬೇಡವೇ ಬೇಡ ಅವ್ರಿಗೆ, ಶುಗರ್ ಎಷ್ಟೇ ಇರಲಿ ನನಗೆ ಟ್ಯಾಬ್ಲೆಟ್ ಇಲ್ದೇನೆ ಫಸ್ಟ್ ಸರಿ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ದಯವಿಟ್ಟು ಇನ್ಸುಲಿನ್ ಕೊಡಬೇಡಿ ಅಂತ ಹೇಳ್ತಾರೆ. ಇನ್ಸುಲಿನ್ ತೊಗೊಂಡ್ರೆ ನನ್ನ ಎಂಡ್ ಸ್ಟೇಜು, ಅದಕ್ಕೆ ದಯವಿಟ್ಟು ಇನ್ಸುಲಿನ್ ಕೊಡಬೇಡಿ ಅಂತ ಹೇಳ್ತಾರೆ. 3ನೇದಾಗಿ ಡಯಾಬಿಟೀಸು ಸಾಮಾನ್ಯವಾಗಿ ನನಗೆ ಬಂದಿದೆ, ಬಟ್ ನಾನು ಅದನ್ನು ರಿವರ್ಸ್ ಮಾಡ್ಬೋದಾ, ನಾನು ಅದನ್ನು ನಾರ್ಮಲ್ ಮಾಡ್ಬೋದಾ ಅಂತ ಕೇಳ್ತಾರೆ. ತುಂಬ ಕಮ್ಮಿ ಜನ ನನಗೆ ಡಯಾಬಿಟೀಸಿಂದ ಡಾಕ್ಟ್ರೆ ಎಕ್ಸಾಕ್ಟ್ಲಿ ಏನು ತೊಂದರೆ ಬರುತ್ತೆ ಅಂತ ಕೇಳೋದು ತುಂಬ ಕಮ್ಮಿ.
ಫಸ್ಟ್ ಆ ಶುಗರ್ ನಾರ್ಮಲ್ ಹೇಗೆ ಮಾಡೋದು ಅನ್ನೋದೇ ಅವ್ರ ತಲೆನಲ್ಲಿರುತ್ತೆ. ಓಕೆ. ಮತ್ತೆ ಹೆಣ್ಮಕ್ಳಲ್ಲಾದ್ರೆ ಇದರಿಂದ ನನ್ನ ಮಕ್ಳಿಗೆ ಏನಾದರೂ ತೊಂದರೆ ಆಗುತ್ತಾ, ಹಾ, ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತಾ, ಆ ಚಿಂತೆ ಹೆಚ್ಚಿಗೆ ಇರುತ್ತೆ. ಓಕೆ. ಈಗ ಹಿಂದಿನ ಕಾಲದಲ್ಲೂ ಕೂಡ ರೈಸ್ ತಿಂತಾ ಇದ್ರು, ಈಗಲೂ ಕೂಡ ರೈಸ್ ತಿಂತಾರೆ. ಯಾಕೆ ಮುಂಚೆಗಿಂತ ಈಗ ಜಾಸ್ತಿ ಆಗಿದೆ? ಸೊ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗಿರೋದು ಅಂತ ಹೇಳಿದ್ರೆ ನಾವು ಜಂಕ್ ಫುಡ್ ಜಾಸ್ತಿ ತಿನ್ನೋದು ಅದೇ ಮೇನ್ ರೀಸನ್ ಅಂತ ಹೇಳ್ತೀರಾ, ಹೇಗೆ ಅಂತ? ಆಗಲೇ ನೀವು ಫುಡ್ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಬಟ್ ರೈಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಈಗ ನಮ್ಮ ಅಜ್ಜ ಅಜ್ಜಿನೂ ರೈಸ್ ತಿಂತಾ ಇದ್ರು, ನಾವು ತಿಂತಾ ಇದ್ವಿ, ಯಾಕೆ ಹಿಂಗಾಯ್ತು ಅನ್ನುವಂಥ ಒಂದು ಡೌಟ್ ಬರುತ್ತೆ. ಅದಕ್ಕೋಸ್ಕರ ಹೌದು, ಸಾಮಾನ್ಯವಾಗಿ ಎಲ್ಲರೂ ಗೊತ್ತು, ರೈಸ್ ಅನ್ನೋದು ಹೊಸದಲ್ಲ, ತುಂಬ ಎಷ್ಟೊಂದು ವರ್ಷದಿಂದ ಇದೆ. ಬಟ್ ಇವಾಗ ಮಾತ್ರ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಜಂಕ್ ಫುಡ್ ಬ್ಲೇಮಿಂಗ್ ಶುರು ಆಗಿದ್ದು ಯಾವಾಗ ಅಂದರೆ, ಜಂಕ್ ಫುಡ್ ತಿನ್ನೋದು ಅಫ್ಲೂಯೆಂಟ್ ಕ್ಲಾಸಲ್ಲೇ ಇದ್ದಿದ್ದು. ಸೊ ನೀವು ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ಶ್ರೀಮಂತರ ಕಾಯಿಲೆ ಅಂತ, ಜಂಕ್ ಫುಡ್ ಶ್ರೀಮಂತರ ಕಾಯಿಲೆ ಆಗೇ ಇತ್ತು. ಬಟ್ ಇವತ್ತಿನ ದಿನ ಈ ಜಂಕ್ ಫುಡ್ ಎಲ್ಲ ಕಡೆನೂ ಸಿಗುತ್ತೆ. ಸೊ ನಾವು ಏನಾಗಿದೆ ಅಂದರೆ, ಜಂಕ್ ಫುಡ್ಡು ಜಂಕ್ ಆಗಿ ಉಳಿದಿಲ್ಲ, ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಡೈಲಿ ನಮ್ಮ ರೂಟೀನಾಗಿ ತಿನ್ನೋವಂಥ ಪದಾರ್ಥ ಎಷ್ಟೊಂದು ಜನಕ್ಕೆ ಆಗೋಗಿದೆ. ಯಾರೋ ಏನೋ ಒಂದು ಸಾಮಾನ್ಯವಾಗಿ ಸಾಯಂಕಾಲ ಮನೆಗೆ ಬರ್ತಾರೆ, ಅವ್ರ ಮನೇಲಿ ಏನಾದರೂ ಇರಲಿಲ್ಲ ಅಂದರೆ, ಅಯ್ಯೋ ಇವತ್ತೇನು ಇಟ್ಟಿಲ್ಲ ಅಂದರೆ ಏನೋ ಒಂದು ತೊಗೊಂಡು ಬಂದು ತಿಂದ್ಬಿಡ್ತಾರೆ. ಸೊ ಜಂಕ್ ಫುಡ್ ಜಾಸ್ತಿ ತಿಂದೇ ಇದ್ರೂ, ಸ್ವಲ್ಪ ತಿಂದರೂ ಕೂಡ ಅದೇನು ಮಾಡುತ್ತೆ, ನಮಗೆ ಇನ್ನೂ ತಿನ್ನಬೇಕು ಅಂತ ನಮ್ಮ ಹಂಗರ್ನ ಇನ್ಕ್ರೀಸ್ ಮಾಡುತ್ತೆ. ಹೌದು. ಸೊ ಆ ಹಂಗರ್ ಇನ್ಕ್ರೀಸ್ ಆದಾಗ ನಾವು ಈ ಮುಂಚೆ ಯಾವ ಥರ ಪದಾರ್ಥ ತಿಂತಾ ಇದ್ವೋ ಅದು ಮತ್ತೆ ಹಂಗರ್ ಕಮ್ಮಿ ಮಾಡುತ್ತಾ, ಹಂಗರ್ ಇನ್ಕ್ರೀಸ್ ಮಾಡುತ್ತಾ, ನಮ್ಮ ಹಸಿವು ಕಮ್ಮಿ ಮಾಡುತ್ತಾ, ಹೆಚ್ಚಿಗೆ ಮಾಡುತ್ತಾ. ಸೊ ಅದೇ ಮೇಜರ್ ಡಿಫ್ರೆನ್ಸ್ ರೈಸಲ್ಲಿ. ನೀವು ಕಲರ್ ಇರ್ಬೋದು, ಸೈಜ್ ಇರ್ಬೋದು. ಈ ಮಂಗಳೂರು ಕಡೆ ಹೋದ್ರೆ ದಪ್ಪಕ್ಕಿ, ಕೆಂಪಕ್ಕಿ, ಇಲ್ಲಿ ಬಾಯ್ಲ್ ರೈಸ್ ಅಂತ. ಇಲ್ಲಿ ಕೂಡ ಮುಂಚೆ ಕೆಂಪಕ್ಕಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ಅನ್ನ ಸಾರೆಲ್ಲ ಇರಬೇಕು, ಎಲ್ಲರೂ ಕೆಂಪಕ್ಕಿನೇ ತಿಂತಾ ಇದ್ರು. ಬರ್ತಾ ಬರ್ತಾ ಈ ವೈಟ್ ರೈಸ್ ಶುರು ಆಯಿತು. ಈ ವೈಟ್ ರೈಸ್ ಪಾಲಿಶ್ಡ್ ರೈಸ್ ಆಯಿತು. ಈ ಪಾಲಿಶ್ಡ್ ರೈಸಲ್ಲಿ ಫೈಬರ್ ಕಂಟೆಂಟು ಸುಮಾರು 70-80% ಕಮ್ಮಿ ಆಗಿರುತ್ತೆ. ಸೊ ಈ ಡಿಫ್ರೆನ್ಸ್ ಏನಂದರೆ, ರೈಸನ್ನು ತಿನ್ನಲೇ ಕೊಡೋದು ಅಂತ ಏನಿಲ್ಲ. ಬಟ್ ಅವಾಗ ರೈಸ್ ಜೊತೆಗೆ ಮುದ್ದೆನೂ ತಿಂತಾಯಿದ್ರು, ತುಂಬ ಜಾಸ್ತಿ ತರಕಾರಿನೂ ತಿಂತಾಯಿದ್ರು. ಮತ್ತು ತಿಂದ ಮೇಲೆ ಅದನ್ನು ಕರ್ಗಿಸ್ಕೊಳೋದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ತಿಂದ್ಬಿಟ್ಟು ಹೊಲಕ್ಕೆ ಹೋಗ್ತಾಯಿದ್ರು, ತುಂಬ ಜಾಸ್ತಿ ನಡೀತಾ ಇದ್ರು. ಮತ್ತು ನನಗೆ ಜ್ಞಾಪಕ ಇದೆ, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 1/2 ಕಿಲೋಮೀಟರ್ ಆದರೂ ನಡಿಬೇಕಾಯ್ತು ಬಸ್ ಸ್ಟಾಪ್. ಮತ್ತು ಅಲ್ಲಿ ಇಳಿದ್ಬಿಟ್ಟು ಮತ್ತೆ ಬರ್ಬೇಕಾಯ್ತು, ಇಲ್ಲಾಂದರೆ ಸೈಕಲ್ ತೊಗೊಂಡು ಹೋಗ್ತಾಯಿದ್ವಿ. ಈಗ ನಾವು ರೈಸ್ ತಿಂತೀವಿ, ಯಾರು ರೈಸ್ ತಿಂದೆ ಯಾರು ಬೆಳೆದೇ ಇಲ್ಲ. ಬಟ್ ಇವತ್ತಿನ ದಿನ ನಾವು ಆ ರೈಸನ್ನ ಎಷ್ಟು ತಿಂತಾ ಇದ್ದೀವಿ ಅಂದರೆ, ನಾವು ಕೆಲಸ ಮಾಡ್ತಾ ಇರೋದನ್ನು ಕಂಪೇರ್ ಮಾಡಿದ್ರೆ ಅದು ತುಂಬ ಹೆಚ್ಚಿಗೆ ಆಯಿತು. ಸೊ ಟೂ ಮಚ್ ಕಾರ್ಬೋಹೈಡ್ರೇಟ್ ಲೋಡ್ ಆಗಿದೆ ನಮ್ಮಲ್ಲಿ. ಅದರಿಂದ ಏನಾಗ್ತದೆ, ಈ ಪ್ಲಸ್ ಇದು ರಿಫೈನ್ಡ್ ಆಗಿರೋದ್ರೆ ಇದರಲ್ಲಿ ಮೆಗ್ನೀಷಿಯಮ್ ಕಮ್ಮಿ ಇರುತ್ತೆ ಮತ್ತು ಫೈಬರ್ ಕಂಟೆಂಟ್ ಕಮ್ಮಿ ಇರುತ್ತೆ. ಅದು ಎರಡೂ ಕಮ್ಮಿ ಆದರೆ ನಮಗೆ ಮೆಟಬಾಲಿಸಮ್ ಸ್ಲೋ ಆಗಿಬಿಡುತ್ತೆ. ಪ್ಲಸ್ ನಾವು ಏನಾಗುತ್ತೆ ಅಂದರೆ, ತಿಂದಿದ್ದು ತುಂಬ ಬೇಗ ಜೀರ್ಣ ಆಗೋಗುತ್ತೆ. ಬೇಗ ಜೀರ್ಣ ಆದಾಗ ಬಾಡಿನಲ್ಲಿ ಗ್ಲೂಕೋಸ್ ಲೆವೆಲ್ ತುಂಬ ಬೇಗ ಹೆಚ್ಚಿಗೆ ಆದಾಗ ಅದು ಬಂದು ಸ್ಟೋರೇಜ್ ಫ್ಯಾಟಿಗೆ ಕನ್ವರ್ಟ್ ಆಗೋಗುತ್ತೆ. ಸೊ ಇಲ್ಲ ಅಂದರೆ ಇವಾಗ ನಾವು ಅದಕ್ಕೇನೆ ಇವಾಗ ಏನು ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲರಿಗೂ ತಿಂದಮೇಲೆ ಸ್ವಲ್ಪ ಹೊತ್ತು ನಡೀರಿ ಅಂತ ಹೇಳ್ತೀವಿ. ಊಟ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಅಟ್ಲೀಸ್ಟ್ ಒಂದು 10 ನಿಮಿಷ 20 ನಿಮಿಷ ಆದರೂ ನಡೀರಿ ಅಂತ. ಯಾಕೆಂದರೆ ಅದು ನಡೆಯೋದ್ರಿಂದ ಇನ್ಸುಲಿನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ. ನಾವು ಮಸಲ್ ಯೂಸ್ ಮಾಡೋದ್ರಿಂದ ಗ್ಲೂಕೋಸ್ ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಸುಮ್ಮನೆ ಕೂತಿದ್ರೆ ನಮ್ಮ ಮಸಲ್ ಯೂಸ್ ಮಾಡಿಲ್ಲ ಅಂದರೆ ಆ ಗ್ಲೂಕೋಸ್ ಗೊತ್ತಿರೋದು ಎಲ್ಲಿ ಹೋಗಬೇಕು ಅಂತ, ಅದು ಹೋಗಿ ಲಿವರಲ್ಲಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಹೊಟ್ಟೆ ಸುತ್ತಲೂ ಫ್ಯಾಟಾಗಿ ಕನ್ವರ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ವೈಟ್ ರೈಸ್ ಒಂದೇ ಅಲ್ಲ, ವೈಟ್ ರೈಸ್ ಇರ್ಬೋದು, ಮೈದಾ ಇರ್ಬೋದು, ಅಥವಾ ಆಲೂಗಡ್ಡೆ ಇರ್ಬೋದು, ಅಥವಾ ಈ ಜಂಕ್ ಫುಡ್ಗಿನ ವರ್ಡು ನಾವು ಪ್ರೊಸೆಸ್ಡ್ ಫುಡ್. ಆಲ್ ಪ್ರೊಸೆಸ್ಡ್ ಫುಡ್ ಆರ್ ಡೇಂಜರಸ್. ಅಲ್ಟ್ರಾ ಪ್ರೊಸೆಸ್ ಫುಡ್ ಅಂದರೆ ಈ ಜಂಕ್ ಫುಡ್ಡಿಗೆ ಬಟ್ ಈ ರೈಸ್ ಕೂಡ ಪ್ರೊಸೆಸ್ ಫುಡ್. ಹೌದು, ನಾವು ಹೆಲ್ದಿ ಅಂತ ತಿಂತೀವಿ ಕೆಲವೊಂದಿಷ್ಟನ್ನ, ಸೊ ಅದು ಕೂಡ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ ತುಂಬಾ. ಏನಾದರೂ ನೀವು ಯಾವ್ದನ್ನ ಪ್ಯಾಕೆಟ್ ಮೇಲೆ ನಂಬರ್ ನೋಡಿದ್ರೆ, ಆ ನಂಬರ್ ನೋಡಿದ್ರೆ ಅದು ಪ್ರೊಸೆಸ್ಡ್ ಅಂತ. ಓಕೆ, ಯಾವುದೇ ಪ್ಯಾಕೆಟ್ ಓಪನ್ ಮಾಡಿದ್ರಕ್ಕಿಂತ ಮುಂಚೆ ಚೆಕ್ ಮಾಡಿ ಕಂಟೆಂಟ್ ಏನಿದೆ ಅಂತ. ಆ ಕಂಟೆಂಟಲ್ಲಿ ಫೈಬರ್ ಇದೆಯಾ ಅಂತ ನೋಡಿ, ಪ್ರೋಟೀನ್ ಇದೆಯಾ ಅಂತ ನೋಡಿ, ಪಾಲಿ ಅನ್ಸ್ಯಾಚುರೇಟೆಡ್ ಅಥವಾ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇದೆಯಾ ಅಂತ ನೋಡಬೇಕು. ಅದು ಯಾವುದೂ ಇಲ್ಲ ಅಂದರೆ ಅದು 100% ಜಂಕ್ ಅಥವಾ ಪ್ರೊಸೆಸ್ಡ್ ಅಂತ ವರ್ಡ್ ಯೂಸ್ ಮಾಡೋದು. ಆ ಪ್ರೊಸೆಸ್ ಫುಡ್ಡು ಎಷ್ಟು ಜನ ತಿನ್ನಬೇಕು ಅಂದರೆ, ನನ್ನನ್ನು ಕೇಳೋದಾದರೆ ಈಗ ತಿನ್ನಲೇಬೇಡಿ ಅಂತ ನಾವು ಹೇಳ್ತೀವಿ, ಬಟ್ ಯಾರೂ ಕೇಳೋದೇ ಇಲ್ಲ. 5 ಜನ ಇದ್ದರೆ ದಯವಿಟ್ಟು ಒಂದೇ ಒಂದು ಪ್ಯಾಕೆಟ್ ತೊಗೊಳ್ಳಿ. ಶೇರ್ ಆ್ಯಂಡ್ ಕೇರ್, ತಿನ್ನೋ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಬ್ರಿಟಿಷರು ರೂಲ್ ಹೇಳಿದರು, ಡಿವೈಡ್ ಆ್ಯಂಡ್ ರೂಲ್ ಅಂತ. ನಾವು ಹೇಳ್ಬೋದು ಡಿವೈಡ್ ಆ್ಯಂಡ್ ಬಿ ಹೆಲ್ದಿ. ಎಷ್ಟು ಜಾಸ್ತಿ ಜನಕ್ಕೆ ಹಂಚಿ ಕಮ್ಮಿ ತಿನ್ನಿಸ್ತೀರೋ ಅಷ್ಟು ನೀವು ಆರೋಗ್ಯವಾಗಿರ್ತೀರ, ಅವರು ಕೂಡ ಆರೋಗ್ಯವಾಗಿರ್ತಾರೆ. ಸೊ ಪ್ರೋಸೆಸ್ ಫುಡ್ ಏನೇನು ನಂಬರ್ ನೋಡ್ತೀವಿ 3, 2, 1, E, 5, 6, 7 ಏನೋ ಒಂದಿದ್ರೆ ಅದು ಪ್ರೋಸೆಸ್ ಫುಡ್. ಅದು ಸ್ಟೋರ್, ಅದು ಎಷ್ಟೊತ್ತಾದರೂ ಕೆಡೋದಿಲ್ಲ. ಬೇರೆ ನೋಡಿ, ಹೆಲ್ದಿ ಫುಡ್ ಇರೋದೇ ತುಂಬಾ ದಿನ ಇಡಬಹುದು. ಅದನ್ನ ರೈಸ್ ಮೇಜರ್ ಡಿಫ್ರೆನ್ಸ್ ಹೇಳ್ತೀನಿ, ಹುಳ ಬರೋದಿಲ್ಲ ಇವತ್ತಿನ ರೈಸ್ಗೆ. ಯಾಕೆಂದರೆ ಅದು ಹುಳಕ್ಕೆ ಅದರಲ್ಲಿ ಅಂಶನೇ ಇಲ್ಲ. ಅದು ಗೊತ್ತು, ಹುಳಕ್ಕೂ ಗೊತ್ತು ಅದರಲ್ಲಿ ಏನೂ ಇಲ್ಲ ಅಂತ.
ಹಿಂದಿನ ಕಾಲದಲ್ಲಿ ಆದರೆ ಕಣಜಲ್ಲಿ ಇರ್ತಾ ಇದ್ರು, ನೋಡ್ತಾ ಇದ್ರು ರೈಸಲ್ಲಿ ಎಷ್ಟು ಬೇಗ ಹುಳ ಬರ್ತಾ ಇತ್ತು ಅಂತ. ಯಾಕಂದ್ರೆ ಅದಕ್ಕೆ ಅದರಲ್ಲಿರೋ ಆಹಾರದ ಅಂಶಗಳು ತುಂಬಾ ಚೆನ್ನಾಗಿತ್ತು ಅಂತ ಹುಳಕ್ಕೂ ಗೊತ್ತು. ಹುಳಕ್ಕೆ ಗೊತ್ತಿದೆ, ಮನುಷ್ಯರಿಗೆ ಗೊತ್ತಿಲ್ಲ ಅಂತ ಆಗಿದೆ ಇವಾಗ. ಓಕೆ, ಈಗ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ತುಂಬ ಜನ ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂತ. ಹಾಗಿದ್ರೆ ಕೆಲವರಿಗೆ ಹೇಗೆ ಅಂತ ಹೇಳಿದ್ರೆ ಮುದ್ದೆ ತಿಂದು ಅಭ್ಯಾಸ ಇರಲ್ಲ, ಕೆಲವರಿಗೆ ಜೋಳ ತಿಂದು ಅಭ್ಯಾಸ ಇರಲ್ಲ, ರೈಸೇ ತಿಂದಿರ್ತಾರೆ ಸಣ್ಣ ವಯಸ್ಸಿಂದನೂ. ಒಂದು ಪ್ರಶ್ನೆ ಬರುತ್ತೆ, ಅನ್ನವನ್ನು ತಿಂದ್ಕೊಂಡೇ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಬಹುದಾ ಅಂತ, ಇದು ಸಾಧ್ಯನಾ ಸರ್? ಸಾಧ್ಯ ಇದೆ, ಬಟ್ ಫಸ್ಟು ನಾನು ಹೇಳೋದೇನಂದರೆ ನೀವೇ ಯೋಚನೆ ಮಾಡಿ. ಈಗ ನಾವು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಮನೆ ಕಟ್ಟಬೇಕು ಅಂದರೆ, ಸರ್ ನನಗೆ ಇಟ್ಟಿಗೆ ಅಂದರೆ ತುಂಬ ಇಷ್ಟ, ಬರೀ ನಾನು ಇಟ್ಟಿಗೆಯಿಂದನೇ ಕಟ್ಟಿಬಿಡ್ತೀನಿ, ಅಥವಾ ನನಗೆ ಮರಳು ಅಂದರೆ ತುಂಬ ಇಷ್ಟ, ಬರೀ ಮರಳಿಂದನೇ ಕಟ್ತೀನಿ ಅಂದರೆ ಅದರಲ್ಲಿ ಎಲ್ಲ ಅಂಶನೂ ಬೇಕು. ಕಬ್ಬಣನೂ ಬೇಕು, ಇಟ್ಟಿಗೆನೂ ಬೇಕು, ಕಲ್ಲು ಬೇಕು, ಸಿಮೆಂಟು ಬೇಕು, ಮರಳು ಬೇಕು. ಅದೇ ರೀತಿ ನಮ್ಮ ಶರೀರಕ್ಕೆ ಬರೀ ರೈಸು 3 ಹೊತ್ತು ತಿಂದರೆ ಒಳ್ಳೇದಲ್ಲ, ಅದೇ ರೀತಿ ಬರೀ ಚಪಾತಿ 3 ಹೊತ್ತು ತಿಂದರೂ ಒಳ್ಳೇದಲ್ಲ. ಓಕೆ, ಬಟ್ ಡಯಾಬಿಟಿಸ್ ಇದ್ದ ಕೆಲವರು ಅದನ್ನೇ ತಿಂತಾರೆ. ಅದೇ ಎಲ್ಲರಿಗೂ ಏನಾಗಿದೆ ಅಂದರೆ ಇದು ತಿನ್ಬೇಡ ಅಂದರೆ ಅದನ್ನಾದರೂ ತಿನ್ನೋಣ ಅಂತ, ಅದನ್ನು 3 ಹೊತ್ತು ತಿಂತಾರೆ, ಅವರು ಬರ್ತಾರೆ ಮತ್ತೆ ಶುಗರ್ ಜಾಸ್ತಿ ಆಗಿ. ಈಗ ಜೋಳ ನಾರ್ತ್ ಕರ್ನಾಟಕದಲ್ಲಿ ತುಂಬ ಜಾಸ್ತಿ, ಹಾಗಾದ್ರೆ ಜೋಳ ತಿನ್ನೋರು ಡಯಾಬಿಟಿಸ್ ಬರಲೇ ಕೂಡುದು. ಜೋಳನೂ 3 ಹೊತ್ತು ತಿಂದರೆ ಅದರಲ್ಲಿ ಎಲ್ಲ ಅಂಶ ಇರೋದಿಲ್ಲ. ಸೊ ಅಟ್ಲೀಸ್ಟ್ ನಾವು ಹೇಳೋದೇನಂದರೆ 3 ಡಿಫ್ರೆಂಟ್ ಗ್ರೈನ್ಸ್ ನಾವು ಯೂಸ್ ಮಾಡಬೇಕು. ಈ ಮುಂಚೆ ಈಗ ನಾವು ಗೋಧಿ, ಅಕ್ಕಿ ಮತ್ತು ರಾಗಿ 3 ಯೂಸ್ ಮಾಡೋದು ಜಾಸ್ತಿ ಇತ್ತು. ಮಿಲೆಟ್ಸ್ ತುಂಬ ಜಾಸ್ತಿ ಇತ್ತು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಅಥವಾ ಜೋಳ ಇರ್ಬೋದು. ನಾರ್ತ್ ಕರ್ನಾಟಕದಲ್ಲಿ ಅದಿದ್ರೆ ಸೌತ್ ಕರ್ನಾಟಕದಲ್ಲಿ ಇದ್ದಿತ್ತು. 3 ತಿಂತಾ ಇದ್ವಿ. ಅದು ರೈಸ್ ಮತ್ತು ಕೆಂಪಕ್ಕಿ ಇರ್ತಾಯಿತ್ತು, ಅನ್ಪ್ರೊಸೆಸ್ಡ್ ಅಥವಾ ಲೆಸ್ ಪಾಲಿಶ್ಡ್ ರೈಸ್ ಇರ್ತಾಯಿತ್ತು. ಸೊ ಹೌದು, ಇವತ್ತಿನ ದಿನ ಸಡನ್ನಾಗಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಿಜ, ನಾನು ಒಪ್ಕೊಳ್ತೀನಿ. ಸೊ ನಾನು ಹೇಳೋದೇನೆಂದರೆ, ನೀವು ರೈಸ್ ಏನು ತಿಂತಾ ಇದ್ದೀರಾ ಅದನ್ನು ಅರ್ಧ ಕಟ್ ಮಾಡಿ, ಸ್ವಲ್ಪ ತಿನ್ಬಹುದು, ಜಾಸ್ತಿ ತರಕಾರಿ ಹಾಕ್ಕೊಳ್ಳಿ. ತರಕಾರಿ ತಿನ್ನೋದಕ್ಕೆ ಶುರು ಮಾಡಿ. ಅಟ್ಲೀಸ್ಟ್ ನಿಮಗೆ ಬೇರೆ ಫುಡ್ ತಿನ್ನೋಕ್ಕಾಗಲ್ಲ ಇಮಿಡಿಯೇಟಾಗಿ, ಎಷ್ಟು ಹೆಚ್ಚಿಗೆ ಆಗುತ್ತೋ ಅಷ್ಟು ಹೆಚ್ಚಿಗೆ ತರಕಾರಿ ತಿನ್ನಿ. ಆ ತರಕಾರಿ ಬೇಕಾದ್ರೆ ಸ್ವಲ್ಪ ಬಾಯ್ಲ್ಡ್ ಆದರೂ ತಿನ್ನಿ, ರಾನ್ ಆದರೂ ತಿನ್ನಿ, ನಿಮ್ಗೆ ಏನು ಇಷ್ಟನೋ ಎಲ್ಲ ಕಲರ್, ರೈನ್ಬೋ ಕಲರ್ಸ್ ಥರ ಎಲ್ಲ ಕಲರ್ಸನ್ನು ತಿನ್ನಿ. ಕಲರ್ ಎಷ್ಟು ಕಲರ್ ಇರುತ್ತೋ ಅಷ್ಟು ಅದರಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಂಡ್ ಫೈಬರ್ ಇರುತ್ತೆ. ಸೊ ದಿನದಲ್ಲಿ 7 ದಿನ ಇರುತ್ತೆ, ನಮ್ಮ ವಾರದಲ್ಲಿ 7 ರೈನ್ಬೋ ಕಲರ್ ಇದೆ. ದಿನ ಒಂದೊಂದು ತರಕಾರಿನಾದರೂ ಕಲರ್ ತರಕಾರಿ ತಿಂದರೆ ನಿಮ್ಗೆ ಡೆಫಿನೆಟ್ಲಿ ನಿಮಗೆ ಅನಿಸುತ್ತೆ ನನ್ನ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಖುಷಿ ಆಗುತ್ತೆ. ಆ ಕಲರಿಂದ ಸ್ಟಿಮ್ಯುಲಸ್ ಕೂಡ ನಮಗೆ ಆ್ಯಕ್ಟಿವಿಟಿ, ವೈಬ್ರೆನ್ಸಿ ಜಾಸ್ತಿ ಆಗುತ್ತೆ ಲೈಫಲ್ಲಿ. ನಾಟ್ ಜಸ್ಟ್ ಶುಗರ್ ಒಂದೇ ಅಲ್ಲ, ಅಥವಾ ಎಲ್ಲ ನಮ್ಮ ನಮ್ಮ ಮನುಷ್ಯನಿಗೆ ಹುಮ್ಮಸ್ ಕೂಡ ಇರಬೇಕು. ಈ ಕಲರ್ಡ್ ಫುಡ್ ನೋಡೋದ್ರಿಂದ ಹುಮ್ಮಸ್ ಕೂಡ ಬಂದು ಡಯಾಬಿಟೀಸ್ ಒಂದೇ ಅಲ್ಲ, ಬೇರೆ ಕಾಯಿಲೆಗಳು ಕಮ್ಮಿ ಮಾಡ್ಬೋದು. ಓಕೆ, ಸೊ ವೈಟ್ ರೈಸ್ನ ಅಟ್ಲೀಸ್ಟ್ 50% ಕಟ್ ಮಾಡಿ, ಫುಲ್ ತೆಗಿಯೋಕ್ಕಾಗಲಿಲ್ಲ ಅಂದರೆ ತರಕಾರಿ ಹೆಚ್ಚಿಗೆ ಮಾಡಿ, ನಿಧಾನಕ್ಕೆ ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಏನೋ ರಾಗಿನ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ ರೊಟ್ಟಿ ಜೊತೆಗೆ. ಅಕ್ಕಿ ರೊಟ್ಟಿ ತಿಂತಾ ಇರ್ತೀರ, ನಿಧಾನಕ್ಕೆ ಅಕ್ಕಿ ರಾಗಿ ಮಿಕ್ಸ್ ಮಾಡಿ ಅಕ್ಕಿ ರಾಗಿ ರೊಟ್ಟಿ ತಿನ್ನಿ, ಅಥವಾ ಬಾಜ್ರ ಜೋಳ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸ್ ಮಾಡಿ, 10% ಮಿಕ್ಸ್ ಮಾಡಿ. ನಿಮ್ಮ ಬಾಡಿಗೆ ನಾವು ನೋಡಿರೋದು ಎಲ್ಲರೂ ಎಷ್ಟೊಂದು ಜನ ರಿಸರ್ಚ್ ಮಾಡಿದರೆ ಸುಮಾರು ಒಂದು ಊಟದಿಂದ ಇನ್ನೊಂದು ಊಟ ಚೇಂಜ್ ಆಗೋದಕ್ಕೆ 22 ದಿನ ಬೇಕಾಗ್ಬೋದು. ಸೊ ಆ 22 ದಿನ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಮಾಡೋಕ್ಕೆ ಟೈಮ್ ಕೊಡಿ, ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಬನ್ನಿ. ನೀವೇ ನೋಡ್ತೀರಾ, ನನಗೆ ಈ ವೈಟ್ ರೈಸ್ ಅಂದ್ರೇ ಬೇಡ ಅನ್ಸ್ಬಿಡುತ್ತೆ ಅಂತ ಆ ಮಟ್ಟಕ್ಕೆ ಕೊಟ್ಟು ಹೋಗ್ತೀರಾ. ಇದು ಇಷ್ಟೊಂದು ತಿಂತಲ್ಲ, ಯಾಕೆಂದರೆ ಅದು ಎಷ್ಟು ತಿಂತೀರೋ ಇನ್ನೂ ತಿನ್ನಬೇಕು ಅನ್ಸುತ್ತೆ. ಎಷ್ಟು ಕಮ್ಮಿ ತಿಂತೀರೋ ನಿಮಗೆ ಅನ್ಸುತ್ತೆ, ಅಯ್ಯೋ ನನಗೆ ಹೊಟ್ಟೆ ನೆಸಿತಾ ಇಲ್ಲ, ನಾನು ಬೆಳಗ್ಗೆ ಆರಾಮಾಗಿದ್ದೀನಲ್ಲ ಇವತ್ತು. ಸೊ ಅದಕ್ಕೇ ಮತ್ತೆ ಪ್ರೋಟೀನ್ ಇಂಟೇಕ್ ಮಾಡಿ, ಪನ್ನೀರ್ ಇರ್ಬೋದು, ಅಥವಾ ಬೇರೆ ಪ್ರೋಟೀನ್ಸ್ ಇರ್ಬೋದು, ಕಾಳುಗಳಿರ್ಬೋದು, ಸ್ಪ್ರೌಟ್ಸ್ ಇರ್ಬೋದು, ಲೆಗ್ಯೂಮ್ಸ್ ಇರ್ಬೋದು, ಇದನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಸೊ ತರಕಾರಿ, ಕಾಳು, ಬೇಳೆ ಇದನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ರೈಸನ್ನು 50% ಕಟ್ ಮಾಡಿ. ಆ ಒಂದು ಕೆಲಸ ಮಾಡಿದ್ರೂ ಡಯಾಬಿಟೀಸ್ ಬರೋ ಸಾಧ್ಯತೆ ಅಂತ ಹೇಳ್ಬೋದು. ಮತ್ತು ಡಯಾಬಿಟೀಸ್ ಬಂದಿದ್ರೂ ಕೂಡ ಕಂಟ್ರೋಲ್ ತುಂಬ ಬೇಗ ಬರುತ್ತೆ. ಡಯಾಬಿಟೀಸ್ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಡಯಾಬಿಟೀಸ್ ರಿವರ್ಸಲ್ ಅನ್ನೋದು ಒಂದು ಯೂಟ್ಯೂಬ್ ಫ್ಯಾನ್ಸಿ ಟರ್ಮ್ ಅದು. ಯಾಕೆಂದರೆ ನಾವು ಮೆಡಿಕಲ್ ಟರ್ಮಲ್ಲಿ ಕ್ಯೂರ್ ಅಂತ ಯೂಸ್ ಮಾಡೋದು ಬರೀ ಮೆಜಾರಿಟಿ ಆಫ್ ದಿ ಇನ್ಫೆಕ್ಷನ್ ಡಿಸೀಸಸ್ಸಿಗೆ ಮಾತ್ರ. ಬೇರೆಲ್ಲ ಕ್ರಾನಿಕ್ ಡಿಸೀಸಸ್ಸಿಗೆ ನಾವು ಕ್ಯೂರ್ ಅನ್ನೋ ವರ್ಡ್ ಯೂಸ್ ಮಾಡೋದೇ ಇಲ್ಲ. ನಾವು ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ರೆಮಿಷನ್ ಅಂತ. ಅಂದರೆ ಅದನ್ನು ಮಾತ್ರೆ ಇಲ್ಲದೇನೇ ಕಾಯಿಲೆನ ಕಂಟ್ರೋಲಲ್ಲಿ ಇಡ್ಬೋದಾ, ನಿಯಂತ್ರಣದಲ್ಲಿ ಇಡ್ಬೋದಾ ಅನ್ನೋದು. ಸೊ ಅದಕ್ಕೆ ಅಪ್ರೋಪ್ರಿಯೇಟ್ ಟರ್ಮ್ ಯಾರಾದರೂ ಕೇಳಿದರೆ ರೆಮಿಷನ್ ಅಂತ. ರೆಮಿಷನ್ ಅಂದರೆ ಏನು? ಪೇಷಂಟ್ ಯಾರೋ ಬರ್ತಾರೆ, ಶುಗರ್ ಜಾಸ್ತಿ ಆಗಿರುತ್ತೆ, ನಾವು ಮಾತ್ರೆ ಶುರು ಮಾಡಿರ್ತೀವಿ, ಅವ್ರಿಗೆ ಮಾತ್ರೆ ತೊಗೊಂಡು ಶುಗರ್ ಕಂಟ್ರೋಲ್ ಆಗುತ್ತೆ. ಅವ್ರೇನು ಹೇಳ್ತಾರೆ, ಸರ್ ನಾನು ತುಂಬ ಚೆನ್ನಾಗಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀನಿ, ನೀವು ಹೇಳಿದಾಗ ಆಹಾರ ತಿಂತೀನಿ, ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತೀನಿ ಅಂತ ಹೇಳ್ತಾರೆ. ಅದೆಲ್ಲ ಮಾಡಿದ್ರೆ ಆವಾಗ ಅವರು ಡಯಾಬಿಟೀಸ್ನ ಕಂಟ್ರೋಲ್ ಮಾಡಿ ಶುಗರ್ HbA1c ಲೆವೆಲ್ಸ್ ನಾವು 6.5 ಏನು ಹೇಳ್ತಾ ಇದ್ದೀವಿ, ಎಷ್ಟೊಂದು ಜನಕ್ಕೆ 6, 5.7ಗೆಲ್ಲ ಬಂದ್ಬಿಡುತ್ತೆ. ಅವಾಗ ನಾವು ಪೇಷಂಟ್ಗೆ ಹೇಳ್ತೀವಿ, ಓಕೆ ನೀವೆಲ್ಲ ಚೆನ್ನಾಗಿ ಫಾಲೋ ಮಾಡೋಂಗಿದ್ರೆ ನಾವು ಮೆಡಿಸಿನ್ಸ್ನ ಕಮ್ಮಿ ಮಾಡ್ಕೊಂಡು ಬರ್ತೀವಿ. ಕಮ್ಮಿ ಮಾಡಿದಾಗ ಶುಗರ್ ಹೆಚ್ಚಿಗೆ ಆಗಿಲ್ಲ ಅಂದರೆ ನೀವು ರೆಮಿಷನಿಗೆ ಬರ್ತಾ ಇದ್ದೀರ. ಇದು ಸಾಮಾನ್ಯವಾಗಿ ಫಸ್ಟ್ 5 ಇಯರ್ಸ್ ಅಂದರೆ ಡಯಾಬಿಟೀಸ್ ಗೊತ್ತಾಗಿ ಫಸ್ಟ್ 5 ವರ್ಷದಲ್ಲಿ
50% ಪೇಷಂಟ್ಸ್ಗೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ, ರೆಮಿಷನಿಗೆ ಬರೋ ಸಾಧ್ಯತೆ ಇರುತ್ತೆ. ಅದು ಯಾವಾಗ ಅಂದರೆ ಅವ್ರದ್ದು ವೆಯ್ಟು ಸುಮಾರು 10-15% ಕಮ್ಮಿ ಆಗಬೇಕು, ಆವಾಗಲೇ ರೆಮಿಷನ್ ಆಗೋದು. 5% ಕಮ್ಮಿ ಆದರೆ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಬಟ್ 10-15% ವೆಯ್ಟ್ ಲಾಸ್ ಆದರೆ ಅವ್ರಿಗೆ ಡಯಾಬಿಟೀಸ್ ರೆಮಿಷನ್ನಿಗೆ ಬರ್ಬೋದು. ಡಯಾಬಿಟೀಸ್ ರೆಮಿಷನ್ನಿಗೆ ಬರ್ಬೋದು ಅಂದರೆ ನಾವು ಮೆಡಿಸಿನ್ಸ್ನ ಸ್ಟಾಪ್ ಮಾಡ್ಬೋದು. ಇದು ಸಾಮಾನ್ಯವಾಗಿ ಒಬ್ಬರೊಬ್ರಿಗೆ 1 ವರ್ಷ, ಒಬ್ಬರು 3 ವರ್ಷ, ಒಬ್ಬೊಬ್ರಿಗೆ 5 ವರ್ಷ ನಿಲ್ಲಿಸ್ಬೋದು. ಬಟ್ 5 ವರ್ಷ ಆದಲ್ಲಿ ಅವ್ರೇನಾದರೂ ಅವರ ಜೀವನ ಶೈಲಿನ ಪದ್ಧತಿನ ಮತ್ತೆ ನಾರ್ಮಲ್, ನಾನು ಮುಂಚೆ ನಾರ್ಮಲ್ ಆಗಿದೆ ಸರ್, ನಾರ್ಮಲ್ಗೆ ಹೋಗ್ಲಾ ಅಂತ ಅದೇ ಊಟ ಅದೇ ಲೆಸ್ ಎಕ್ಸಸೈಸ್ ಹಂಗೋದ್ರೆ ಮತ್ತೆ ಬರುತ್ತೆ, ಅದು ಮತ್ತೆ ಇನ್ನೂ ಫೋರ್ಸ್ಫುಲ್ ಆಗಿ ಬರುತ್ತೆ. ಓಕೆ, ಅಗ್ರೆಸಿವ್ ಆಗಿ ಬರುತ್ತೆ. ಹಾಗಾದ್ರೆ ಡಯಾಬಿಟಿಸ್ ರಿವರ್ಸ್ ಅಥವಾ ಇದರಲ್ಲಿ ರೆಮಿಷನ್ ಮಾಡ್ಬೋದು. ರೆಮಿಷನ್ ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮ್ ಅಲ್ಲಿ ರೆಮಿಷನ್ ಅಂತ ಹೇಳ್ತಿರೋದು ಸರ್, ಸಾಧ್ಯ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕೇರ್ಲೆಸ್ ಮಾಡಿದ್ರು, ಅದಾದ್ಮೇಲೆ ಟ್ರೈ ಮಾಡ್ತೀನಿ, ಓಕೆ ಇನ್ ಮುಂದೆ ನಾನು ಸೀರಿಯಸ್ ಆಗಿ ಟ್ರೈ ಮಾಡಬೇಕು ಅಂತ ಹೇಳಿದ್ರು ಆಗುತ್ತೆ. ನಾವೇನು ಹೇಳ್ತೀವಿ ಅಂದರೆ ಎಲ್ಲಾರ್ಗು ಪ್ರಯತ್ನ ಮಾಡಲೇಬೇಕು. ಯಾಕೆಂದರೆ ನಾವು ಮೆಡಿಸಿನ್ ಕಂಪ್ಲೀಟ್ಲಿ ನಿಲ್ಲಿಸದೇ ಇದ್ರು ಎಷ್ಟೊಂದು ಜನಕ್ಕೆ ಅಟ್ಲೀಸ್ಟ್ ಅರ್ಧನಾದ್ರೂ ಕಮ್ಮಿ ಮಾಡ್ಬೋದು. ಸೊ ನೀವು ಡಯಾಬಿಟೀಸ್ 1, 2, 3 ವರ್ಷ ಇದ್ದಾಗ ಡೆಫಿನೆಟ್ಲಿ ರೆಮಿಷನ್ ಮಾತ್ರ ನಿಲ್ಲಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ 5 ವರ್ಷ 10 ವರ್ಷ ಆದಮೇಲೆ ನನಗೆ ಡಯಾಬಿಟೀಸ್ ರೆಮಿಷನ್ ಆಗೋದಿಲ್ಲ, ಎಲ್ಲ ಟ್ರೈ ಮಾಡಿದೆ ಸರ್, ಎಲ್ಲ ಟ್ರೈ ಮಾಡಿದೆ, ಆವಾಗ ನನ್ನ ಶುಗರ್ ಮತ್ತೇನೂ ಇತ್ತು ಅಂತ ಹೇಳಿದ್ರೆ ಮತ್ತೆ ಇರ್ಬೋದು. ಬಟ್ ಅದು 9 ರಿಂದ 7 ಆಗಿರೋದನ್ನ ಮರ್ತ್ಬಿಟ್ಟಿರ್ತಾರೆ. ಅವ್ರಿಗೇನು ಬೇಕು ಅಂದರೆ 6.5, 6 ಬೇಕು ಅಂತ. ಇಲ್ಲ, ನೀವು 7ಗೆ ಬಂದರೂ ಪರವಾಗಿಲ್ಲ, ನಾವು ಮೆಡಿಸಿನ್ಸ್ ಕಮ್ಮಿ ಮಾಡ್ತೀವಿ. ನಾವು ಏನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ 1% HbA1c ಕಮ್ಮಿ ಆದರೆ 3 ವರ್ಷ ಹೆಚ್ಚಿಗೆ ಆಗೋ ಸಾಧ್ಯತೆ ಇರುತ್ತೆ ಲೈಫ್ ಸ್ಪ್ಯಾನ್. ಶುಗರ್ ಕಂಟ್ರೋಲ್ ಇದ್ದರೆ 8 ವರ್ಷ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡ್ಬೋದು. ಓಕೆ. ಹಾಗಿದ್ರೆ ಈಗ ಕೆಲವರು ಡಯಾಬಿಟೀಸ್ ರಿವರ್ಸ್ ಆಗಬೇಕು ಅಥವಾ ಕಂಟ್ರೋಲ್ ಬರಬೇಕು ಅಂತ ಹೇಳಿ ಸಪ್ಲಿಮೆಂಟ್ಸನ್ನು ತಗೋತಾರೆ, ಕೆಲವೊಂದಿಷ್ಟು ಪೌಡರ್ಸನ್ನು ತಗೋತಾರೆ. ಇದು ನಿಜವಾಗಿ ವರ್ಕ್ ಆಗುತ್ತಾ ಅಥವಾ ಇದನ್ನು ನೀವು ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳ್ತೀರಾ, ಹೇಗೆ ಸರ್? ಸೊ ಇದು ಏನಂದರೆ ಒಂಥರ ಇದು ಕಾಂಬಿನೇಷನ್ ಆಫ್ ಮಾರ್ಕೆಟಿಂಗ್ ಗಿಮಿಕ್ ಆ್ಯಂಡ್ ಪಾರ್ಷಿಯಲ್ ಸಕ್ಸಸ್. ಈಗ ಯಾರಿಗೇ ಆಗಲಿ ಅವ್ರು ಕಮ್ಮಿ ತಿಂದರೆ ಡೆಫಿನೆಟ್ಲಿ ಶುಗರ್ ಕಮ್ಮಿ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಎಷ್ಟೊಂದು ಜನ ಏನು ಮಾಡ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಈ ಏನೋ ಪೌಡರ್ಸ್ ಇರುತ್ತೆ, ಆ ಪೌಡರ್ಸಲ್ಲಿ ಡೆಫಿನೆಟ್ಲಿ ಕ್ಯಾಲರಿ ಕಮ್ಮಿ ಇರುತ್ತೆ. ಮತ್ತು ಸ್ಟ್ರಿಕ್ಟಾಗಿ ಮೋಟಿವೇಶನ್ ಇದ್ದವರಲ್ಲಿ ಅದನ್ನು ತಿಂದು ಬೇರೆ ಏನೂ ತಿನ್ನೋದಿಲ್ಲ. ನಾನು ಈ ಪೌಡರ್ ತಗೊಂಡಿದ್ದೀನಿ, ಈ ಸಪ್ಲಿಮೆಂಟ್ ತಗೊಂಡಿದ್ದೀನಿ, ಊಟ ಬೇಡ, ಒಂದಿಷ್ಟು ಫುಡ್ಡನ್ನು ಅವಾಯ್ಡ್ ಮಾಡ್ತಾರೆ, ಅಥವಾ ತಿನ್ನೋದೇ ಇಲ್ಲ ಎಷ್ಟೊಂದು ಜನ. ಓಕೆ. ಸೊ ಅವ್ರಿಗೆ ವೆಯ್ಟ್ ಲಾಸ್ ಆಗೋಗುತ್ತೆ, ಫುಲ್ ಶುಗರ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಆಗೋಗುತ್ತೆ. ಆಮೇಲೆ ಏನು ಮಾಡ್ತಾರೆ ಅವರು ಅಂದರೆ ಆ ಪೌಡ್ರನ್ನ ನಿಧಾನಕ್ಕೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಜನ ಏನೋ 1 ವಾರ 2 ವಾರ ಏನೋ ತಿಂತಾರೆ, ತಿಂದ್ಬಿಟ್ಟು ಚೆಕ್ ಮಾಡ್ತಾರೆ, ಅಯ್ಯೋ ನಾನು ಇದು ತಿಂದರೂ ನನಗೇನು ಬರಲೇ ಇಲ್ಲ ಅಂತ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ಆ ಖುಷಿ ಆದಾಗ ಅವರು 3 ವರ್ಷ 4 ವರ್ಷದಲ್ಲಿ ಮತ್ತೆ ಎಲ್ಲ ನಾರ್ಮಲ್ ತಿನ್ಕೊಂಡು ಮತ್ತೆ ಅದೇ ಪರಿಸ್ಥಿತಿ ಬರ್ತಾರೆ. ಅವ್ರನ್ನ ಯಾರೂ ತೋರಿಸೋದೇ ಇಲ್ಲ. ಅದಕ್ಕೇ ನಾವೇನು ಹೇಳ್ತೀವಿ, ನೀವು ಪೌಡರ್ ಮಾರ್ಕೆಟಿಂಗ್ ಯಾರು ಮಾಡ್ತಾರೆ ಅವ್ರಿಗೆ ಹೇಳಿ 5 ಇಯರ್ ರೆಮಿಷನ್ ರೇಟ್ ಏನಿದೆ ಅಂತ. ಅಂದರೆ ಇದನ್ನು ತೊಗೊಂಡು 5 ವರ್ಷ ಯಾರು ತೊಗೊಂಡಿದ್ದಾರೆ ಅಂದರೆ 100 ಜನ ತೊಗೊಂಡಿದ್ರೆ ಅದನ್ನು 5 ವರ್ಷ ಆದಮೇಲೆ ಎಷ್ಟು ಜನಕ್ಕೆ ಶುಗರ್ ನಾರ್ಮಲ್ ಇದೆ ಆ ಡೇಟಾ ಕೊಡಿ ಅಂತ. ಎಲ್ಲರೂ ಬರೀ 3 ರಿಂದ 6 ತಿಂಗಳು ಡೇಟಾ ಕೊಡ್ತಾರೆ. ಅದು ಲಾಂಗ್ ಟರ್ಮ್ ಅಲ್ಲಿ ಇರಬೇಕು ಆ ರಿಸಲ್ಟ್. ಅಂದರೆ ಇವತ್ತಿಂದು 1 ವಾರಕ್ಕೆ ಸರಿ ಹೋಯಿತು, ಕಂಟ್ರೋಲಿಗೆ ಬಂತು, ಮತ್ತೆ ಪ್ರಾಬ್ಲಮ್ ಆಯಿತು ಅಂದಾಗ ಅದು ಟೆಂಪ್ರರಿ ರಿಸಲ್ಟೇ ಆಗಿರುತ್ತಲ್ವ ಸರ್? ಓಕೆ. ಈಗ ಕೆಲವರು ವೆಯ್ಟ್ ಲಾಸ್ ಮಾಡ್ಕೋತಾರೆ ಅಥವಾ ವೆಯ್ಟ್ ಲಾಸ್ ಎಕ್ಸಸೈಸ್ನ ಮಾಡ್ಬೋದು ಅಥವಾ ಅವ್ರದ್ದೇ ಆದಂಥ ವೇಯಲ್ಲಿ ಮಾಡ್ಕೋತಾರೆ. ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಮುಂಚೆ ಡಯಾಬಿಟೀಸ್ ಇತ್ತು, ಈಗಲೂ ಅದನ್ನು ಕಂಟ್ರೋಲ್ ಅಂದರೆ ಅದು ಡೌನ್ ಆಗಿದೆ ಅಂತ ಅರ್ಥನೇ. ಹೇಗೆ ಕೆಲವರು ವೆಯ್ಟ್ ಗೇನ್ ಇದ್ದಾಗ ಪ್ರಾಬ್ಲಮ್ ಇರುತ್ತೆ, ಜಾಸ್ತಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಒಬೇಸಿಟಿ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಡಯಾಬಿಟೀಸ್ ಕೂಡ ಕಡಿಮೆ ಆಯಿತು, ಕಂಟ್ರೋಲಿಗೆ ಬಂತು ಅಂತ ಅರ್ಥನೇ, ಹೇಗೆ ಅಂತ? ಹೌದು, ಡಯಾಬಿಟೀಸು ಇವಾಗ ನಾವು ನೋಡಿರೋದೇನು 80% ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸು ಪೇಷಂಟ್ಸಲ್ಲಿ ಒಬೇಸಿಟಿ ಇರುತ್ತೆ. ಅವ್ರಿಗೆ ವೆಯ್ಟ್ ಲಾಸ್ ಆದರೆ ಶುಗರ್ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ಹೇಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 3 kg ಕಮ್ಮಿ ಆದರೆ 1% HbA1c ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೇ ಈಗ ನಾವು ಹೇಳ್ದಂಗೆ ಈಗ 5% ಅಥವಾ 10% ಯಾಕೆ ಹೇಳ್ತೀವಿ ಅಂದರೆ 5 to 7% ವೆಯ್ಟ್ ಲಾಸ್ ಆಯಿತು ಅಂದರೆ ಡಯಾಬಿಟೀಸ್ ಕಂಟ್ರೋಲ್ ಅಟ್ಲೀಸ್ಟ್ 1 to 1.5% HbA1c ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದು ಸ್ವಲ್ಪ ಜನಕ್ಕೆ 10 to 15% ಅಂದರೆ ಆಲ್ಮೋಸ್ಟ್ ನಾರ್ಮಲ್ಲೇ ಆಗಿಬಿಡುತ್ತೆ ಶುಗರ್. ಸೊ ಅದಕ್ಕೇ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗೋದ್ರಿಂದ, ಯಾರಿಗೆ ವೆಯ್ಟ್ ಗೇನ್ ಆಗಿ ಶುಗರ್ ಬಂದಿರುತ್ತೋ ಅವ್ರಿಗೆ ವೆಯ್ಟ್ ಲಾಸ್ ಆಗೋದ್ರಿಂದ ಶುಗರ್ ಒಂದೇ ಅಲ್ಲ, BP ಕೂಡ ಕಮ್ಮಿ ಆಗುತ್ತೆ, ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ, ಬಾಡಿನಲ್ಲಿ ಇನ್ಫ್ಲಮೇಷನ್ ಕೂಡ ಕಮ್ಮಿ ಆಗುತ್ತೆ. ಎಷ್ಟೊಂದು ಜನಕ್ಕೆ ನಾವು BP ಮೆಡಿಸಿನ್ಸು ಕಮ್ಮಿ ಮಾಡಿದ್ದೀವಿ ಅಥವಾ ಸ್ಟಾಪು ಮಾಡಿದ್ದೀವಿ, ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ನ ಕಮ್ಮಿ ಮಾಡಿದ್ದೀವಿ ವೆಯ್ಟ್ ಲಾಸ್ ಆದಮೇಲೆ. ಸೊ ವೆಯ್ಟ್ ಲಾಸ್ಗೆ ಸಾಮಾನ್ಯವಾಗಿ ನಾವು ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಬಟ್ ಸ್ವಲ್ಪ ಜನಕ್ಕೆ ನಾವು ನೋಡಿರೋದೇನೆಂದರೆ ಇನ್ಫ್ಲಮೇಷನ್ ಬಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರಲ್ಲಿ ವೆಯ್ಟ್ ಲಾಸ್ ತುಂಬ ಕಷ್ಟ ಆಗುತ್ತೆ. ಅವಾಗ ಮುಂಚೆ ಇದ್ದಿದ್ದು ಒಂದೇ ಬಾಣ ಬೇರಿಯಾಟ್ರಿಕ್ ಸರ್ಜರಿ ಅಂತ ಅಥವಾ ಮೆಟಬಾಲಿಕ್ ಸರ್ಜರಿ ಅಂತ ಯೂಸ್ ಮಾಡ್ತಾಯಿದ್ವಿ. ತುಂಬ ಜನಕ್ಕೆ ವೆಯ್ಟ್ ಜಾಸ್ತಿಯಾಗಿ ಇನ್ನು ಮಂಡಿ ನೋವು ಬರುತ್ತೆ, ಅವ್ರಿಗೆ ಎಕ್ಸಸೈಸೇ ಮಾಡೋಕ್ಕಾಗಲ್ಲ,
ಮತ್ತು ಅವ್ರಿಗೆ ಅವ್ರ ಆಹಾರ ಹೇಗಿರುತ್ತೆ ಅಂದರೆ ತಿಂದು ಹೊಟ್ಟೆ ಹಸಿವು ಹೇಗಾಗುತ್ತೆ ಅಂದರೆ ಅವ್ರು ನಿಲ್ಸೋಕ್ಕೆ ಆಗೋದು, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಸೊ ಈ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬ ಕಷ್ಟ ಏನಕ್ಕಾಗುತ್ತೆ ಅಂದರೆ ಈ ವೆಯ್ಟ್ ಗೇನ್ ಆಗಿ ಅವ್ರು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಹಂಗರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದೆರಡೂ ಮಾಡದೇ ಇರೋಕ್ಕಾದಾಗ ಅವ್ರಿಗೆ ಕಂಟ್ರೋಲ್ ಮಾಡಿ ಅಂದರೆ ಪಾಪ ಅವ್ರೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗ ನಾವು ಬರ್ತೀವಿ ಮೆಡಿಸಿನ್ಸ್ GLP-1 ಅಂತ ಮೆಡಿಸಿನ್ಸ್ ಸಾಮಾನ್ಯವಾಗೆಲ್ಲ ಫೇಮಸ್ ಆಗಿ ವೆಯ್ಟ್ ಲಾಸ್ ಮೆಡಿಸಿನ್ಸ್ ಅಂತ ಏನು ಹೇಳ್ತೀವಿ. ಆ ವೆಯ್ಟ್ ಲಾಸ್ ಮೆಡಿಸಿನ್ಸ್ ಶುಗರ್ಗೂ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗಾದರೆ ಡೋಸ್ ಸ್ವಲ್ಪ ಹೆಚ್ಚಿಗೆ ಕೊಡ್ತೀವಿ, ಶುಗರ್ಗಾದರೆ ಸ್ವಲ್ಪ ಡೋಸ್ ಕಮ್ಮಿ ಕೊಡ್ತೀವಿ. ಅದರಿಂದ ಶುಗರು ಕಂಟ್ರೋಲ್ ಆಗುತ್ತೆ ಮತ್ತು ವೆಯ್ಟ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಈ GLP-1 ಅನ್ನೋದು ಎಲ್ಲೋ ಆಚೆಯಿಂದ ಬಂದಿರೋ ಅಂತ ಕೆಮಿಕಲ್ ಅಲ್ಲ, ನಮ್ಮ ಶರೀರದಲ್ಲೇ GLP-1 ಇದೆ. ಸೊ ನಾವು GLP-1 ನಾವೇ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಅದು ಹೇಗೆ ಹೆಚ್ಚಿಗೆ ಆಗುತ್ತೆ, ಅದು ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದು ಹೆಲ್ದಿ ಆಯಿಲ್ಸ್ ಅಥವಾ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಏನು ಹೇಳ್ತೀವಿ, ಯಾವುದ್ರಲ್ಲಿ ಫೈಬರ್ ಹೆಚ್ಚಿಗೆ ಇರುತ್ತೆ, ಅದು GLP-1 ಸ್ಟಿಮ್ಯುಲೇಟ್ ಮಾಡುತ್ತೆ ನಮ್ಮ ಶರೀರದಲ್ಲಿ. ಬಟ್ ಏನಂದರೆ ಡಯಾಬಿಟೀಸ್ ಇದ್ದರೆ ಅಥವಾ ಒಬೆಸಿಟಿ ಇದ್ದವರಲ್ಲಿ GLP-1 ಕೆಲಸ ಸರಿಯಾಗಿ ಮಾಡಲ್ಲ. ಮತ್ತು GLP-1 ಬೇಗ ಹೊರಟೋಗ್ಬಿಡುತ್ತೆ, ತಿಂದು ರಿಲೀಸ್ ಆಗಿ 5-10 ನಿಮಿಷ, ಸಮ್ಟೈಮ್ಸ್ ಮ್ಯಾಕ್ಸಿಮಮ್ 20 ಮಿನಿಟ್ಸಲ್ಲೇ ಅದು ಡಿಸ್ಟ್ರಾಯ್ ಆಗೋಗುತ್ತೆ. ಸೊ ಅವಾಗ ಅರ್ಧ ಗಂಟೆ 1 ಅವರ್ ಆದಮೇಲೆ ಹೊಟ್ಟೆ ಏನಾದರೂ ನೋಡಿದ್ರೆ ಹೊಟ್ಟೆ ಹಸಿದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಸೊ ಅದೇ ಈ GLP-1 ಕಂಟಿನ್ಯೂಸ್ಲಿ ಇಂಜೆಕ್ಷನ್ ಅಥವಾ ಮಾತ್ರೆ ಮುಖಾಂತರ ತೊಗೊಂಡ್ರೆ ಅದು ನಮ್ಮ ಹಂಗರ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ನಮ್ಮ ಮೆಟಬಾಲಿಸಮ್ನ ಸ್ವಲ್ಪ ಇಂಪ್ರೂವ್ ಮಾಡುತ್ತೆ. ನಾವು ತಿನ್ನೋದನ್ನು ಕಮ್ಮಿ ಮಾಡಿದಾಗ ಆಬ್ವಿಯಸ್ಲಿ ನಾವು ವೆಯ್ಟ್ ಲಾಸ್ ಎಕ್ಸಸೈಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಸೊ ಸ್ವಲ್ಪ ಜನಕ್ಕೆ, ಎಲ್ಲರಿಗೂ ತೊಗೊಳ್ಬೇಕು ಅಂತ ಹೇಳೋದಿಲ್ಲ, ಬಟ್ ಯಾರಿಗೆ ಎಕ್ಸಸೈಸು ಡಯಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಒಂದು ಚೂರು ಕೂಡ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ, ಪಾಪ ಅವ್ರ ಮೋಟಿವೇಶನ್ ಇದೆ, ಏನಾಗುತ್ತೆ ಅಂದರೆ ವೆಯ್ಟ್ ಜಾಸ್ತಿ ಇದೆ, ನಾನು ಏನು ಮಾಡಿದ್ರು ಏನೂ ಆಗ್ತಾ ಇಲ್ಲ ಅಂತ ಬಿಟ್ಟೇ ಬಿಡ್ತಾರೆ. ಬಿಡೋದ್ರಿಂದ ಇರೋದನ್ನು ಪಾಪ ಕಳ್ಕೊಂಡಂಗೆ ಆಗುತ್ತೆ. ಅಂಥವರಲ್ಲಿ ಈ ಮೆಡಿಸಿನ್ಸ್ ತುಂಬ ಹೆಲ್ಪ್ ಆಗ್ತಾ ಇದೆ. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದೆಯಾ, ಟಿಪ್ಸ್ ಕೊಡೋದಾದರೆ? ಸೊ ಈಗ ನಾನು ಸಾಮಾನ್ಯವಾಗಿ ನಾವು ಮಾತಾಡಿರೋದು ಆಹಾರ ಮತ್ತು ನಾವು ಚಲನೆ, ವಾಕಿಂಗ್, ಎಕ್ಸಸೈಸ್ ಬಗ್ಗೆ. ಬಟ್ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಈ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಮಿಸ್ ಆಗಿರೋದು ಅಂದರೆ ನಿದ್ದೆ. ಸೊ ಈಗ ನನ್ನ ಪ್ರಕಾರ ನಿದ್ದೆನ ಸರಿ ಮಾಡಿದ್ರೆ ಮಿಕ್ಕಿದೆಲ್ಲನೂ ಸರಿ ಹೋಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈಗ ಈ ಕಲ್ಚರ್, ಈ ಮೊಬೈಲ್ ಕಲ್ಚರ್ ಅಥವಾ ಲ್ಯಾಪ್ಟಾಪ್ ಕಲ್ಚರ್ ಅಥವಾ ಟ್ಯಾಬ್ ಕಲ್ಚರಲ್ಲಿ ಏನಾಗಿದೆ ಅಂದರೆ ನಮ್ಗೆ ಏನು ಬೇಕಾದ್ರೂ ರಾತ್ರಿ ನಾವು ಮಲಗೋದ್ರ ಜೊತೆಗೆ ನಮ್ಮ ಫೋನ್ ಜೊತೆಯಲ್ಲಿ ಇದ್ದೇ ಇರುತ್ತೆ. ಫೋನ್ ಇಲ್ಲದೆ ಮಲಗೋರಿಲ್ಲ, ಅಥವಾ ಕಂಪ್ಯೂಟರ್ TV ನೋಡ್ಕೊಂಡೇ ಮಲಗೋದು ಜಾಸ್ತಿ ಆಗೋಗಿದೆ. ಸೊ ಅದು ಮಲಗೋದ್ರಿಂದ ನಾವು ನಿದ್ದೆ ಲೇಟಾಗಿ ಮಾಡ್ತಾಯಿದ್ದೀವಿ. ಮತ್ತು ನಿದ್ದೆ ಲೇಟಾಗಿ ಮಾಡ್ತಾ ಇರ್ಬೇಕಾದ್ರೆ ಸಾಯಂಕಾಲ ಬೇಗ ತಿಂದಿದ್ರೆ ರಾತ್ರಿ ಏನೋ ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಶುರು ಮಾಡ್ತೀವಿ. ಸೊ ಈ ಸ್ಲೀಪ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸ್ಲೀಪ್ ಏನಾದರೂ 6 ಅವರ್ಸ್ಗಿಂತ ಕಮ್ಮಿ ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸು 4 ದಿನದಲ್ಲೇ ಜಾಸ್ತಿ ಆಗಿ ಶುರು ಆಗುತ್ತೆ. ಅಂದರೆ 4 ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಶುರು ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ನೋಡೋದು ಸಾಮಾನ್ಯವಾಗಿ ಶಿಫ್ಟ್ ಡ್ಯೂಟಿ ಇರ್ತಾರೆ. ಯಾರಿಗೆ ಶಿಫ್ಟ್ ಡ್ಯೂಟಿ ಇರುತ್ತೋ, ಒಂದು ವಾರ ಬೆಳಿಗ್ಗೆ ಹೊತ್ತಿರುತ್ತೆ, ಒಂದು ವಾರ ಮಧ್ಯಾಹ್ನ, ಇನ್ನೊಂದು ವಾರ ರಾತ್ರಿ ಇರುತ್ತೆ, ಅವ್ರು ಊಟ ಮಾಡೋ ಟೈಮ್ಗಳು ಚೇಂಜ್ ಆಗುತ್ತೆ. ಅಂಥವ್ರಲ್ಲಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಮತ್ತು ಬೇರೆ ಮೆಟಬಾಲಿಕ್ ಪ್ರಾಬ್ಲಮ್ಸು 20% ಹೆಚ್ಚಿಗೆ ಇದೆ. ಸೊ ಅದಕ್ಕೋಸ್ಕರನೇ ನಿದ್ದೆನ ಫಸ್ಟು ಸರಿ ಮಾಡ್ಕೊಳ್ಳಿ. ಮಲ್ಗೋಕ್ಕಿಂತ 3 ಅವರ್ಸ್ ಮುಂಚೆ ಆದಷ್ಟು ಈ ಕಂಪ್ಯೂಟ್ರ್, ಫೋನಿಂದ ದೂರ ಇರಿ. ನಾನು ಹೇಳ್ಬೋದು ಮಾಡಿ ಅಂತ, ಬಟ್ ಯಾರೂ ಮಾಡೋದಿಲ್ಲ. ಡೆಫಿನೆಟ್ಲಿ ಅಟ್ಲೀಸ್ಟ್ 1 ಅವರ್ ಆದರೂ ಮಾಡಿ. ಮತ್ತು ಮಲ್ಗೋ ಜಾಗದಲ್ಲಿ ಫೋನ್ನ ಆದಷ್ಟು ಎಷ್ಟು ದೂರ ಇಡ್ತೀರೋ ಅಷ್ಟು ಒಳ್ಳೆಯದು. ಆ ಲೈಟು ಮತ್ತು ಆ ಸೌಂಡು ನಿಮ್ಮ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಮೆಲಟೋನಿನ್ ಅಂತ ಕೆಮಿಕಲ್ ಇರುತ್ತೆ, ಅದು ಕಮ್ಮಿ ಆಗೋದ್ರೆ ಆವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ಅಟ್ಲೀಸ್ಟ್ 6 to 8 ಅವರ್ಸ್ ಆಫ್ ಸ್ಲೀಪ್ ಪರ್ ಡೇ ಈಸ್ ವೆರಿ ಇಂಪಾರ್ಟೆಂಟ್. ಆ ಸ್ಲೀಪು ಕೂಡ ಬಿಟ್ವೀನ್ 11 to 7 ಅಷ್ಟರಲ್ಲಿ 6 ಅವರ್ಸ್ ಮಾಡಿದ್ರೆ ಅವಾಗ ಕಾರ್ಟಿಸಾಲ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ. ಸ್ಟ್ರೆಸ್ ಅಂತ ಹೇಳ್ತೀವಿ. ಸ್ಟ್ರೆಸ್ಸಿಗೆ 2 ಡೆಫಿನೇಷನ್ ಇದೆ. ಒಂದು, ನಮ್ಮ ಬಾಡಿನ ರಿಕವರಿ ಮಾಡದೇ ಇರೋದಕ್ಕೆ ಸ್ಟ್ರೆಸ್ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿನ ರಿಕವರಿ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಬಾಡಿ ಈಸ್ ಅಂಡರ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್. ಸೊ ಸ್ಲೀಪ್ ಕಮ್ಮಿ ಆದರೆ ಫಿಸಿಕಲ್ ಸ್ಟ್ರೆಸ್ ಇನ್ಕ್ರೀಸ್ ಆಗುತ್ತೆ. ಫಿಸಿಕಲ್ ಸ್ಟ್ರೆಸ್ ಇನ್ಕ್ರೀಸ್ ಆದರೆ ನಮ್ಮ ಕೆಪಾಸಿಟಿ ಕಮ್ಮಿ ಆಗುತ್ತೆ, ನಮ್ಮ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಮೆಂಟಲ್ ಸ್ಟ್ರೆಸ್. ಮೆಂಟಲ್ ಸ್ಟ್ರೆಸ್ ಏನು, ನಾವು ಇಲ್ಲಿ ಕೂತಿರ್ತೀವಿ, ನಮಗೆಲ್ಲೋ ಬೇರೆ ಮನೇಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲಿ ಕೂತ್ಕೊಂಡು ಟೈಪ್ ಮಾಡ್ಬೇಕಾದ್ರೆ ಮನೆಯಲ್ಲಿರೋ ಅಂಥ ವಿಷಯ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಸ್ಟ್ರೆಸ್. ಯಾಕೆಂದರೆ ಅದನ್ನು ಅಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ, ಇಲ್ಲಿರೋ ಕೆಲಸನೂ ಆಗಲ್ಲ. ಸೊ ನಿಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಇಲ್ಲಿ, ಮತ್ತು ಮನೆಯಲ್ಲಿರೋ ಪ್ರಾಬ್ಲಮ್ ಹೆಚ್ಚಿಗೆ ಆಗುತ್ತೆ. ಮತ್ತು ಮನೆಯಲ್ಲಿ ಕೂತ್ಕೊಂಡು ನೀವು ಆಫೀಸ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ನೀವು ಮನೆಯಲ್ಲೂ ಪ್ರಾಬ್ಲಮ್ ತರ್ತೀರ ಮತ್ತು ಆಫೀಸಲ್ಲೂ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ಸೊ ಸ್ಟ್ರೆಸ್ ಅಂದರೆ ಅದು ಇಲ್ಲದೆ ಇರೋ ಜಾಗದಲ್ಲಿ ಅದನ್ನು ತೊಗೊಂಡೋಗೋದು, ಯೋಚನೆಯನ್ನು ತೊಗೊಂಡೋಗೋದೇ ಸ್ಟ್ರೆಸ್ಸು. ಫಿಸಿಕಲ್ ಸ್ಟ್ರೆಸ್ಸು ಏನು ಅಂದರೆ ನೀವು ಅವಶ್ಯಕತೆಗಿನ್ನ ಜಾಸ್ತಿ ನಿಮ್ಮ ಬಾಡಿನ ರೆಸ್ಟ್ ಕೊಡದೇ ಇರೋದು. ಕೆಲಸ ಮಾಡೋದು ಜಾಸ್ತಿ ಅಲ್ಲ. ಎಲ್ಲರಿಗೂ ಏನಿಸುತ್ತೆ, ನಾನು ಕೆಲಸ ಜಾಸ್ತಿ ಮಾಡಿದ್ರೆ ಇಲ್ಲ, ಕೆಲಸ ಎಷ್ಟಾದರೂ ಮಾಡಿ. ಕೆಲಸ ಮಾಡೋದ್ರಿಂದ ನಮ್ಮ ಶರೀರ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಹೊರತು ವೀಕ್ ಆಗೋದಿಲ್ಲ.
ಬಟ್ ಕೆಲಸ ಮಾಡಿದ್ಮೇಲೆ ನಮ್ಮ ಶರೀರ ರಿಕವರಿ ಆಗೋದಕ್ಕೆ ರೆಸ್ಟ್ ಬೇಕು. ಆ ರೆಸ್ಟ್ ಸ್ಲೀಪಲ್ಲಿ ಸಿಗುತ್ತೆ. ಆ ಸ್ಲೀಪ್ 6 to 8 hours ಮಾಡೋದ್ರಿಂದ ತುಂಬ ನಮ್ಮ ಬಾಡಿಗೆ ಹೀಲಿಂಗ್ ಆಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಹೀಲ್ಸ್ ಅಂತ ಹೇಳ್ತೀವಿ. 5 letter HEALS, ಹೆಲ್ದಿ ಈಟಿಂಗ್. ಅದರಲ್ಲಿ ನಮ್ಮ ಪ್ಲೇಟ್ ಮೆಥಡ್ ಸಿಂಪಲಾಗಿ ಹೇಳಬೇಕು ಅಂದರೆ, ಅಥವಾ ನಿಮ್ಮ ಕೈನಲ್ಲೇ ಇರ್ಬೋದು. ನಿಮ್ಮ ಕೈನಲ್ಲಿ ಆ 2 ಕೈಯಲ್ಲಿ ಎಷ್ಟಿದೆ ಅಷ್ಟು ತರಕಾರಿ ಮತ್ತು ಹಣ್ಣು ತಿನ್ನಿ. 1 ಕೈ ಭಾಗದಷ್ಟು ಪ್ರೋಟೀನ್ ತೊಗೊಳ್ಳಿ, ಇನ್ನೊಂದು ಕೈ ಭಾಗದಷ್ಟು ಕಾರ್ಬೋಹೈಡ್ರೇಟ್ಸ್ ತಿನ್ನಿ. ಅಥವಾ ಪ್ಲೇಟಲ್ಲಿ ನೋಡಿದ್ರೆ ಒಂದು ಪ್ಲೇಟ್ ಇರುತ್ತೆ, ಅದರಲ್ಲಿ ಅರ್ಧ ಭಾಗದಷ್ಟು ತರಕಾರಿ ಮತ್ತು ಹಣ್ಣು ಇರಬೇಕು, ಇನ್ನು ಅರ್ಧ ಉಳಿದಿರೋದ್ರಲ್ಲಿ ಪ್ರೋಟೀನು, ಹೆಲ್ದಿ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಸಿಂಪಲಾಗಿ ಅದು ಮಾಡಿದ್ರೆ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ತೀವಿ. ಹೆಲ್ದಿ ಈಟಿಂಗ್ ಅದು. ಆ್ಯಕ್ಟಿವ್ ಲಿವಿಂಗ್ ಏನು, ನಾವು ದಿನ ಅಟ್ಲೀಸ್ಟ್ ಅರ್ಧ ಗಂಟೆನಾದರೂ ವಾಕಿಂಗ್ ಆ್ಯಕ್ಟಿವಿಟಿ ಮಾಡಿದ್ರೆ ತುಂಬ ಒಳ್ಳೆಯದು. ಜೊತೆಯಲ್ಲಿ ದಿನ ಮಾಡಬೇಕಾದ್ರೆ ಇನ್ನು 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ಸ್ಟ್ರೆಂತ್ ಟ್ರೈನಿಂಗಿಗೆ ಎಕ್ಸ್ಟ್ರಾ ಏನು ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿ ವೆಯ್ಟ್ ಟ್ರೈನಿಂಗ್ ಅಂದರೆ ವಾಲ್ ಪುಷಪ್ಸ್ ಮಾಡ್ಬೋದು, ಅಥವಾ ಹಾಫ್ ಸಿಟಪ್ಸ್ ಮಾಡ್ಬೋದು. ಚೇರ್ ಮೇಲೆ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಚೇರ್ ಮೇಲೆ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು. ಕೆಳಗಡೆ ಕೂತ್ಕೊಳ್ಳೋಕ್ಕಲ್ಲ, ಮಂಡಿ ನೋವು ಬರುತ್ತೆ, ಪರವಾಗಿಲ್ಲ. ಚೇರ್ ಮೇಲೆ ಕೂತು ನಿಂತು ಮಾಡಿದ್ರೂ ಅದು ಒಂದು ಸಿಂಪಲ್ ಎಕ್ಸಸೈಸ್. ಈ ಇಂಡಿಯನ್ಸಿಗೆ ಹೇಳಬೇಕು ಅಂದರೆ ಸೂರ್ಯ ನಮಸ್ಕಾರ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಎಕ್ಸಸೈಸ್. 40 to 45 seconds ಆಗುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ದಿನಕ್ಕೆ ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ 11 ಸರಿ ಮಾಡಿ, ಅದನ್ನು ಬರ್ತಾ 21 ಸರಿ ಮಾಡಿದ್ರೆ ಎಲ್ಲ ಮಸಲ್ಸ್ಗೂ ಆ್ಯಕ್ಟಿವಿಟಿ ಸಿಕ್ಕಂಗೆ, ಮತ್ತು ಬ್ರೈನ್ಗೂ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಆ್ಯಕ್ಟಿವ್ ಲಿವಿಂಗ್ ಅಂದರೆ ಎಕ್ಸಸೈಸ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಅಥವಾ ಜಸ್ಟ್ ಸಿಂಪಲ್ ವಾಕಿಂಗ್ ಮಾಡಿ, ಇಲ್ಲ ಸೈಕ್ಲಿಂಗು, ಸ್ವಿಮ್ಮಿಂಗು ಏನಾದರೂ ಮಾಡಿ. ದಿನಕ್ಕೆ 1/2 hour to 45 minutes ಅದನ್ನು ಮಾಡಿ. 3ನೇದು ಇನ್ನೊಂದು ಆ್ಯಕ್ಟಿವ್ ಲಿವಿಂಗ್ ಪಾರ್ಟ್ ಏನು ಅಂದರೆ, ನಾವು ಎಲ್ಲಿ ಇರ್ತೀವೋ 1 hour ನಾವು ಕೂತಿದ್ರೆ ದಯವಿಟ್ಟು 1 to 2 ನಿಮಿಷ ಎದ್ದು ನಿಂತ್ಕೊಳ್ಳಿ. ಹಿಂಗೆ ಯಾರಿಗೋ ಫೋನ್ ಕಾಲ್ ಬಂದರೆ ದಯವಿಟ್ಟು ನಿಂತ್ಕೊಂಡು ಮಾತಾಡಿ. ಯಾರ ಜೊತೆ ಏನಾದರೂ ನಿಮ್ಮ ಹತ್ರ ನೋಡೋಕ್ಕೆ ಬಂದರೆ, ನಿಮ್ಮ ಮಾತಾಡ್ಸೋಕ್ಕೆ ಬಂದರೆ ನಿಂತ್ಕೊಳ್ಳಿ. ಅವಾಗ ನಿಂತ್ಕೊಂಡು 1-2 ಹೆಜ್ಜೆ ಅಲ್ಲೇ ನಡೀರಿ. ಇನ್ನೊಂದು ಸೋಲೇಸ್ ಎಕ್ಸಸೈಸ್, ಕೂತಿರೋ ಜಾಗದಲ್ಲಿ ನಮ್ಮ ಕಾಲುಗಳನ್ನ ಶೇಕ್ ಮಾಡೋದು. ಟೇಬಲ್ ಇರುತ್ತೆ, ಯಾರಿಗೂ ಕಾಣೋದಿಲ್ಲ, ಅದನ್ನು ಫ್ಲೋರ್ ಪುಷಪ್ಸ್ ಅಂತ ಹೇಳ್ತೀವಿ. ಅದನ್ನು ಮಾಡಿದ್ರೂ ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೋಲೇಸ್ ಮಸಲ್ ಅಂತ ಹೇಳ್ತೀವಿ, ವರ್ಕ್ ಆಗುತ್ತೆ. ಕಾಫ್ ಮಸಲ್ ವರ್ಕ್ ಆಗುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಅಷ್ಟು ಮಾಡಿದ್ರೂ ಸಾಕು. ಲಾಸ್ಟ್ ಲೆಟರ್ ಎಸ್, ಸ್ಲೀಪ್. ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸ್ಲೀಪ್ ಅಟ್ಲೀಸ್ಟ್ 6 to 8 hours per day. ಸೊ HEALS will definitely help solve all the metabolic problems. Healthy eating, active living and good sleep of 6 to 8 hours will ensure that ನಮ್ಮ ದೇಹದಿಂದ ಮೆಟಬಾಲಿಕ್ ಪ್ರಾಬ್ಲಮ್ಸ್, ಡಯಾಬಿಟೀಸ್, ಒಬೆಸಿಟಿ, BP ಇರ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲನೂ ದೂರ ತಡೆಗಟ್ಬೋದು ಮತ್ತು ಬರದೇ ಇರೋಂಗೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು, ನಮ್ಮ ಆಹಾರ ಹಾಗೆಯೇ ನಮ್ಮ ಜೀವನ ಶೈಲಿ ಅವೆಲ್ಲ ಚೇಂಜಸ್ ಮಾಡಬೇಕಾಗತ್ತೆ, ಎಲ್ಲಿ ಎಡವಿದ್ದೀವಿ ಅಲ್ಲಿ ಏನು ಸರಿ ಮಾಡ್ಕೋಬೇಕು, ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ಯಾವ ರೀತಿಯಾಗಿ ನಿಯಂತ್ರಿಸ್ಬೋದು, ಅಥವಾ ಬರದೇ ಇರೋ ರೀತಿಯಲ್ಲಿ ಜೀವನ ಶೈಲಿಯಲ್ಲಿ ನಾವೇನೆಲ್ಲ ಬದಲಾವಣೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.